ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಅವರು ಏನ್ ಮಾತನಾಡ್ತಿದ್ದಾರೆ ನೋಡೋಣ. ಕೈ ಬಿಡಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ ಮತ್ತು ಅದರಿಂದಲೇ ನಮ್ಗೆ ಗೊತ್ತಾಗ್ತದೆ ಒಂದು ಪಕ್ಷಕ್ಕೆ ಬೆಂಬಲ ಇದೆಯೋ ಇಲ್ವಾ ಅಂತ. ಸೊ ನಾವು ಚುನಾವಣೆಯಲ್ಲಿ ಹೋರಾಟಕ್ಕೆ ತಯಾರಾಗ್ತೀವಿ. ಪಾರ್ಲಿಮೆಂಟ್ಗೆ ನಮಗೆ ವಿಶ್ವಾಸ ಇದೆ ಪಾರ್ಲಿಮೆಂಟ್ ಗೆಲ್ತೀವಿ ಅಂತ. ಅಲಯನ್ಸ್ ಅಲ್ಲಿ ನಾವು ಗೆಲ್ತೀವಿ. ಯಾಕಂದ್ರೆ ಅಲಯನ್ಸ್ ನಲ್ಲೇ ಏನಾದರೂ ನಾವು ಈ ಚುನಾವಣೆ ಮಾಡಿದ್ರೆ ಬಹುಶಃ ಭಾರತೀಯ ಜನತಾ ಪಕ್ಷ ಧೂಳಿಪಟ ಆಗೋಗಿರೋದು ಈ ಪೌರ ಸಂಸ್ಥೆಗಳಲ್ಲಿ. ಆದರೆ ನಾವು ನಮ್ಮ ಕಾರ್ಯಕರ್ತರು ಚುನಾವಣೆಗಳಿದ್ದು ಇಲ್ಲಿ ಅಲಯನ್ಸ್ ಬೇಡ ಅಂತ ಸ್ಪಷ್ಟ ನಿರ್ಧಾರ ಆಗಿರೋದ್ರಿಂದ ನಾವು ಬೇರೆ ಬೇರೆ ಮಾಡಿದ್ದೀವಿ. ಆದರೆ ಒಂದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಈ ಒಂದು ಚುನಾವಣೆ ಪ್ರಚಾರದಲ್ಲಿ ಎಲ್ಲೂ ಕೂಡ ನಾವು ನಮ್ಮ ಸರ್ಕಾರಕ್ಕೆ ಮುಜುಗರ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲೂ ಕೂಡ ನಾವು ಪ್ರಚಾರ ಮಾಡಲಿಲ್ಲ. JDSನವರು ಕೂಡ ಮಾಡಲಿಲ್ಲ, ಕಾಂಗ್ರೆಸ್ ಅವ್ರನ್ನು ಕೂಡ ಮಾಡಲಿಲ್ಲ. ನಾವು ಆ ಮೈತ್ರಿಯ ಧರ್ಮವನ್ನ ಪಾಲಿಸಿಕೊಂಡು ನಾವು ಚುನಾವಣೆ ಪ್ರಚಾರವನ್ನು ಕೂಡ ಮಾಡಿದ್ದೇವೆ. ಮತ್ತು ಎಲ್ಲೆಲ್ಲಿ ಕಾಂಗ್ರೆಸ್ JDSಗೆ ನೇರ ಹೋರಾಟ ಏನು ಇತ್ತು ಅಲ್ಲಿ ಮಂಡ್ಯದಲ್ಲೂ ಕೂಡ ಕೆಲವು ಕಡೆ ನಾವು ಗೆದ್ದಿದ್ದೇವೆ. ಟಿ ನರಸೀಪುರದಲ್ಲಿ ನಾವು ಗೆದ್ದಿದ್ದೇವೆ ಮತ್ತು ಇದರಲ್ಲಿ ಎಲ್ಲಿ ನಮ್ಮ ನಾಗಮಂಗಲ ಕ್ಷೇತ್ರದ ಪಟ್ಟಣ ಪಂಚಾಯತಿ ಗೆದ್ದಿದ್ದೇವೆ. ಈ ರೀತಿಯಾಗಿ ನಾವು ನಮ್ಮ ಹೋರಾಟಗಳು ಕಾರ್ಯಕರ್ತರನ್ನ ನಾವು ಮನಸ್ಸನ್ನು ಓಲೈಸಿ ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ನಾವೆಲ್ಲ ಹೇಳಿ ನಾವು ಅದನ್ನ ಇವತ್ತು ನೇರ ಕಾಂಗ್ರೆಸ್ JDS ಹೋರಾಟ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಬಹಳ ಅಲ್ಲಿ ನಮ್ಮ ಮುಖಂಡರು ಕೂಡ ಸಹನೆಯಿಂದ ಮತ್ತು ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಮಾಡಿದ್ದಾರೆ. ಅದರಿಂದ ಮೈತ್ರಿ ಧರ್ಮವನ್ನ ಉಲ್ಲಂಘನೆ ಮಾಡತಕ್ಕಂಥ ಕೆಲಸ ನಾವು ಕೂಡ ಮಾಡಲಿಲ್ಲ, JDS ಕೂಡ ಮಾಡಲಿಲ್ಲ. ಅದರಿಂದ ಅದು ಒಂದು ಒಳ್ಳೆಯ ವಾತಾವರಣ ಚುನಾವಣೆ ಆಗಿದೆ. ಸೊ ಈ ರೀತಿಯಾದಂಥ ಒಟ್ಟಾರೆ ಫಲಿತಾಂಶ ಕಾಂಗ್ರೆಸ್ಗೆ ಇದು ಬಹಳ ದೊಡ್ಡ ಒಂದು ಬೆಂಬಲ ಸಿಕ್ಕಂಗಾಗಿದೆ. ನಮಗೆ ಇನ್ನೂ ಹೆಚ್ಚಿನ ವಿಶ್ವಾಸ ಮೂಡಿದೆ ಮತ್ತು ಮುಂದಿನ ಪಾರ್ಲಿಮೆಂಟ್ಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಮುಂದೆ ಜನವರಿ ಫೆಬ್ರವರಿಯಲ್ಲಿ ಕೂಡ ನಗರ ಪೌರ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಉಂಟು, ಇನ್ನು ಉಳಿದಿರತಕ್ಕಂಥ ಪೌರ ಸಂಸ್ಥೆಗಳು. ಸೊ ಆ ಚುನಾವಣೆಗೆ ಈ ಚುನಾವಣೆ ನಮಗೆ ಈ ಚುನಾವಣೆ ದಿಕ್ಸೂಚಿ ಆಗಿದೆ. ಆ ಚುನಾವಣೆಗೆ ಪಾರ್ಲಿಮೆಂಟ್ ಚುನಾವಣೆ ಅದು ಆಮೇಲೆ. ಅದರಿಂದ ಇಷ್ಟು ಹೇಳಿ ಇನ್ನೇನಾದರೂ ತಾವು ಪ್ರಶ್ನೆಗಳಿದ್ರೆ ಕೇಳಬಹುದು, ಪ್ರಶ್ನೆಗೆ ಉತ್ತರ ಕೊಡ್ತೀವಿ. 2013 ಆವಾಗ ನಾವು ಸುಮಾರು 40% ಅಷ್ಟು ಕ್ಷೇತ್ರಗಳು ನಾವು ಗೆದ್ದಿದ್ದು, ಸುಮಾರು 40% 2013 ಈಗ ನಾವು ಸುಮಾರು 38% ಗೆದ್ದಿದ್ದೀವಿ ಒಟ್ಟಾರೆ. ಅವಾಗ ಸಂಪೂರ್ಣ ಬಹುಮತ ನಮ್ಮ ಹತ್ರ ಇತ್ತು, ನಮ್ಮದೇ ಸರ್ಕಾರ ಆಗಿತ್ತು ಮತ್ತು ಕಾಂಗ್ರೆಸ್ಸಿನ ಒಂದು ಬಹಳ ನಾವು ಮುಂದೆ ಇದ್ದೀವಿ ಅಂತ. ಯಾಕಂದ್ರೆ ಸರ್ಕಾರ ನಿಮ್ಮದೇ ಪೂರ್ತಿ ಆಗಿದ್ದಾಗ ನಗರ ಪಾಲಿಕೆ ಇಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚಿನ ಅಂಶ ಸರ್ಕಾರದ ಕಡೆ ಹೋಗ್ತಕ್ಕಂಥದ್ದು ಆಗ್ತದೆ. ಅದು ಈಗ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಬಹಳ ತೊಂದರೆ ಹಿನ್ನಡೆ ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಕಾಂಗ್ರೆಸ್ ಅವರಿಗೆ ಕಾರ್ಯಕರ್ತರು ಈಗ ಬಹಳ ಗೊಂದಲದಲ್ಲಿದ್ದಾರೆ, ಮುಖಂಡಗಳು ಒಂದು ರೀತಿ ಯಾವ ರೀತಿಯಾಗಿ ಭವಿಷ್ಯದ ಬಗ್ಗೆ ಕಾಂಗ್ರೆಸ್ ಏನಾಗಬಹುದು ಅಂತ ಚಿಂತನೆ ಇದೆ ಅಂತೆಲ್ಲ ಮಾತಾಡ್ತಾ ಇದ್ರು. ಆದರೆ ಅದಕ್ಕೋಸ್ಕರ ಡಿಫರೆನ್ಸ್ ಒಂದು 2% ಆಗಿದೆ. ನಮಗೆ ಇನ್ನೂ ಒಂದು ಕೆಲವು ಕಡೆ ನಾನು ಹೇಳಿದ್ನಲ್ಲ, ಇಂಡಿಪೆಂಡೆನ್ಸ್ ನಾವು ತಗೊಂಡಿಲ್ಲ. ಇನ್ನು ಆ ಇಂಡಿಪೆಂಡೆನ್ಸ್ ಕೂಡ ಸೇರಿಸ್ಕೊಂಡ್ರೆ ಯಾರು ನಮ್ಮ ಕಡೆ ಗೆದ್ದಿದ್ದಾರೆ, ಸಿಂಬಲ್ ಇಲ್ದೇನೆ ಗೆದ್ದಿದ್ದಾರೆ, ನನಗನ್ಸುತ್ತೆ ಆಲ್ಮೋಸ್ಟ್ ವಿಲ್ ಬಿ ಈಕ್ವಲ್. ಅದಕ್ಕೂ ಇದಕ್ಕೂ ಹೆಚ್ಚು ವ್ಯತ್ಯಾಸನೇ ಇರೋದಿಲ್ಲ. ಸೊ ವಿ ಮೇಂಟೈನ್ಡ್ ನಮ್ಮ 2013 ಏನು ಶಕ್ತಿ ಇತ್ತು ಅವತ್ತಿನ ಸಂದರ್ಭದಲ್ಲಿ ಅದನ್ನು ಇವತ್ತು ನಾವು ಉಳಿಸ್ಕೊಂಡಿದ್ದೇವೆ. ನಾವೆಲ್ಲೂ ಕೂಡ ಮತ್ತು ಅಸೆಂಬ್ಲಿಗೆ ಹೋಲಿಕೆ ಮಾಡಿದ್ರೆ 2018ನೇ ಅಸೆಂಬ್ಲಿ ಚುನಾವಣೆ ಹೋಲಿಕೆ ಮಾಡಿದ್ರೆ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸಂಕೇಶ್ವರ್ ಗೆದ್ದಿದ್ದೀವಿ ಮತ್ತು ಸಮಬಲ ಬಂದಿದ್ದೀವಿ, ಹುಕ್ಕೇರಿಯಲ್ಲಿ ಗೆದ್ದಿದ್ದೀವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಅಲ್ಲೇ ಕಾರವಾರ ಗೆದ್ದಿದ್ದೀವಿ, ಹಾನಗಲ್ ಗೆದ್ದಿದ್ದೀವಿ, ಹಾವೇರಿ ಜಿಲ್ಲೆ ಬಹಳ ಒಳ್ಳೆ ರಿಸಲ್ಟ್ ಬಂದಿದೆ ಈ ಸಲ ನಮಗೆ. ಗದಗ್ಗಳು ಒಳ್ಳೆ ರಿಸಲ್ಟ್ ಬಂದಿದೆ, ರೋಣ ಈ ಕಡೆ ಎಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಮತ್ತೆ ಆಗಿದೆ. ಆ ಚುನಾವಣೆಗೂ ಈಗ ಹೋಲಿಕೆ ಮಾಡಿದ್ರೆ ವಿ ಹ್ಯಾವ್ ಗಾನ್ ಅಹೆಡ್. ಈಗ ಅಸೆಂಬ್ಲಿ ಚುನಾವಣೆ ಒಂದು ರೀತಿ ನೋಡ್ಕೊಂಡು ಇದಕ್ಕೆ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಕಾಂಗ್ರೆಸ್ಗೀಗ ಸ್ವಲ್ಪ ನಾವು ಮತ್ತೆ ಚೂರು ಮುಂದೆ ಹೋಗಿದ್ದೀವಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಗೆಲ್ಲೋದಕ್ಕಾಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಸೊ ಕಾಂಗ್ರೆಸ್ಗೆ ಹಿನ್ನಡೆನೇ ಅಲ್ಲ ಮುನ್ನಡೆ ಸಾಧಿಸಿದೆ ಅಂತ ಸ್ಪಷ್ಟವಾಗಿ ಯಾವುದೇ ಗೊಂದಲ ಇಲ್ಲದೆ ನಾವು ಇವತ್ತು ಹೇಳ್ಬೋದು.
ಲಾಸ್ಟ್ ಟೈಮ್ ಏನಾಯ್ತು ಅದು ಹೋದ ಸಲ ಏನಾಯ್ತು ಅಂತ ಹೇಳಿದ್ರೆ ಅದು ಲೆಕ್ಕಾಚಾರ ಬೇರೆ. ಅದು ಸುಮಾರು 4,900 ಮೇಲೆ ಎಲೆಕ್ಷನ್ ಆಯ್ತು. ಈಗ ರಿಸಲ್ಟ್ಸ್ ಅದಕ್ಕೆ ನಾವು ಹೋಲಿಕೆ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ಅದು ಒಂದೇ ಸಲ ಎಲೆಕ್ಷನ್ ಆಗಿ 4,900 ಲೋಕಲ್ ಬಾಡೀಸ್ ಆಯ್ತು. ಅದಕ್ಕೆ ಈ ಸಲ ಕಡಿಮೆ, ಓನ್ಲಿ 50% ಇದು. ನೆಕ್ಸ್ಟ್ ಈಗ ಫೆಬ್ರವರಿ ಎಲೆಕ್ಷನ್ ಆಗ್ತದೆ ಮೋಸ್ಟ್ಲಿ. ಆ ಫೆಬ್ರವರಿ ಎಲೆಕ್ಷನ್ ಅಲ್ಲಿ ಆ ರಿಸಲ್ಟ್ಸ್ ಬಂದಾಗ ಪೂರ್ತಿಯಾಗಿ ನಾವು ಹೇಳ್ಬೋದು ಎಷ್ಟು ಮುನ್ನಡೆ. ಬಟ್ ಹೇಳಿದ್ರೆ ಒಟ್ಟಾರೆ ಪರ್ಸೆಂಟೇಜ್ ತಗೊಂಡ್ರೆ ಅವಾಗ 40% ಗೆದ್ದಿದ್ದು, ಈಗ 38 ಅಲ್ಲಿ ಇದ್ದೀವಿ. ಇನ್ನೊಂದು ಈ ಇಂಡಿಪೆಂಡೆನ್ಸ್ ಸೇರ್ಕೊಂಡು 1% ಆಗ್ಬೋದು. ಸೊ 39-40% ಅಲ್ಲಿ ಇದ್ದೀವಿ. ಸೊ ನೋ ಡಿಫರೆನ್ಸ್ ನಮಗೆ ಟೋಟಲ್ ಇದರಲ್ಲಿ ನಾವು ಹಿನ್ನಡೆ ಆಗಿಲ್ಲ ನಮಗೆ. See, this is, I told you, this has got not such a huge bearing on Lok Sabha elections, but it has got a huge bearing on the Congress party, because people were writing off the Congress. People were saying Congress is in a difficult situation. Congress is they do not know, they're confused, and they're caught in a bind in this coalition government. So a lot of criticism, and people were saying Congress is going to be the biggest loser in this coalition. But we are the number one. We have maintained our strength, and we are so it has. ಓಕೆ, ಜಾರಕಿಹೊಳಿ ಬ್ರದರ್ಸ್ ಪಕ್ಷೇತರ ಅಸ್ತ್ರವನ್ನ ಯಶಸ್ವಿಯಾಗಿ ಪ್ರಯೋಗಿಸಿ ಗೆದ್ದು ಬೀಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ಕಂಟಕವಾಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನ ಕೊಡ್ತಾ ಇದ್ವಿ. ಅದರಂತೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ದಿಲೀಪ್, ಜಾರಕಿಹೊಳಿ ಬ್ರದರ್ಸ್ ನಡೆಸಿದಂತ ಒಳ ಉನ್ನಾರ ಏನಿದೆ ಅದು ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿದೆ ಅಂತ ಕಾಣುತ್ತೆ. ಇದೇ ನಿಟ್ಟಿನಲ್ಲಿ ಯಾರು ಕೂಡ ಮೂಗ್ ತೂರಿಸುವಂತಹ ಅವಶ್ಯಕತೆ ಇಲ್ಲ, ಹುಷಾರ್ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ದಿವ್ಯಾ, ಏನಂತಾರೆ ಮುಖ್ಯವಾಗಿ ಇಲ್ಲಿ ಏನಂತಾರೆ ತಪ್ಪು ಅರ್ಥ ಬೇಡ. ಯಾಕಂದ್ರೆ ಲೋಕಲ್ ಅಲ್ಲಿ ಏನಂತಾರೆ ಎಲ್ಲರೂ ನಮ್ಮವರೇ, ನೀವು ಪಕ್ಷೇತರವಾಗಿ ನಿಂತ್ಕೋಬೇಕು, ಅದಾದ ನಂತರ ಅಂತಾರೆ ಗೆದ್ದು ಬಂದ ಮೇಲೆ ನಾನು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೇನೆ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಏನೋ ಒಂದು ಅನುಮಾನದ ಹೊಗೆ ಆಡ್ತಾ ಇದೆ. ಯಾಕೆ ಪಕ್ಷೇತರ ನಿಲ್ಸಿರು, ಯಾಕೆ ಕಾಂಗ್ರೆಸ್ ಪಾರ್ಟಿಯಿಂದ ನಿಲ್ಸಿಲ್ಲ ಹಾಗಂತೇಳಿ. ಇಲ್ಲಿ ಮುಖ್ಯವಾಗಿ ಕಣ್ಣೂರು ಪುರಸಭೆ ಏನಿದೆ 23 ಕ್ಷೇತ್ರಗಳಲ್ಲಿ ಕೂಡ ಎಲ್ಲರೂ ಪಕ್ಷೇತರವಾಗಿ ನಿಂತಿದ್ದಾರೆ. ಮತ್ತೆ ಎಲ್ಲರೂ ಕೂಡ ಏನಂತಾರೆ ಸಚಿವರಾದಂತ ರಮೇಶ್ ಜಾರಕಿಹೊಳಿ ಬೆಂಬಲಿಗರು. ಜೊತೆಗೆ ಏನಂದ್ರೆ ದೊಡ್ಡ ನಗರ ಸಭೆಗಳಲ್ಲಿ ಒಂದಾದಂತಹ ಗೋಕಾಕ್ ನಗರ ಸಭೆಯಲ್ಲಿ ಕೂಡ ಸುಮಾರು 31 ಜನ ಏನು ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅವರು ಕೂಡ ಎಲ್ಲ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡ್ಡಾಗೋದು ಬೇಡ ಹಾಗೆ ಅಂತ ಹೇಳಿ ಒಂದು ಇನ್ನೊಂದು ಸಂಶಯವನ್ನು ವ್ಯಕ್ತ ಆಗ್ತಿದೆ. ಆದ್ರೆ ಎಲ್ಲದಕ್ಕೂ ಕೂಡ ಏನಂತಂದ್ರೆ ಇವೆಲ್ಲ ಸಂಶಯಕ್ಕೆ, ಪ್ರಶ್ನೆಗಳಿಗೆ ಸ್ವತಃ ಸಚಿವರಾದಂಥ ರಮೇಶ್ ಜಾರಕಿಹೊಳಿ ಉತ್ತರ ನೀಡಬೇಕಾಗಿರುವಂಥದ್ದು. ಹೀಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಬೆಳಗಾವಿ ಜಿಲ್ಲೆ ಮತ್ತೆ ಏನಂದ್ರೆ ಗರಿಗೆದ್ದಿದೆಯ ರಾಜಕಾರಣ, ಅಥವಾ ಇಲ್ಲಂತಾರೆ ನಮ್ಮ ರಾಜಕಾರಣದಲ್ಲಿ ಯಾರಾದ್ರೂ ಭಾಗವಹಿಸಿದ್ರಾ, ಹೀಗಾಗಿ ನಮ್ಮ ಪ್ರಾಬಲ್ಯ ಏನು ಅಂತಕ್ಕಂಥ ಜಾರಕಿಹೊಳಿ ಸೋದರರು ಮುಂದೆ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರಂತ ಎಲ್ಲವೂ ಕ್ವಶನ್ಗಳು ಕೂಡ ಈಗಾಗಲೇ ಬೆಳಗಾವಿ ಜಿಲ್ಲೆ, ಗಡಿ ಜಿಲ್ಲೆಯಲ್ಲಿ ಹರಿದಾಡ್ತಿರುವಂಥದ್ದು. ದಿವ್ಯಾ, ಓಕೆ, ಹಾಗಿದ್ರೆ ಈಗ 13 ಜನ ಏನು ಶಾಸಕರು ಇವರ ಜೊತೆಗೆ ಇದ್ದಾರೆ ಅಂತ ಅವರೆಲ್ಲರೂ ಕೂಡ ಪಕ್ಷವನ್ನ ಬಿಡ್ತಾರಾ, ಅಥವಾ ನಿಜಕ್ಕೂ ಇವರ ಜೊತೆಗೆ ಬೆಂಬಲಿತರಾಗಿ ನಿಂತಿದ್ದಾರೆ ಅಂದ ಮಾತ್ರಕ್ಕೆ ಪಕ್ಷವನ್ನ ತೊರೆದು ಬಿಡುವಂತಹ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳಿಕ್ ಸಾಧ್ಯವಾಗುತ್ತಾ? ಇಲ್ಲ, ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಹಾಕಿ ಹೋಗಿದ್ರು ರಮೇಶ್ ಜಾರಕಿಹೊಳಿ ಅವರು. ಅಲ್ಲಿ ಏನಂತಾರೆ ಕೇವಲ ಏನಂತಾರೆ ಔಪಚಾರಿಕವಾಗಿ ಮಾತಾಡಿದ್ದೇವೆ ನಾವು. ಏನಂತಾರೆ ಯಾವುದೇ ಕೂಡ ಏನು ಭಿನ್ನಾಭಿಪ್ರಾಯಗಳಾಗ್ಲಿ ಅಥವಾ ಯಾವುದೇ ಬೇರೆ ವಿಚಾರಗಳಿಲ್ಲ ನಮ್ಮ ಹತ್ರ. ಆದ್ರೆ ಇಲ್ಲಿ ಏನಂತಾರೆ ಅವ್ರು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ, ಅವ್ರು ವಿಶ್ ಮಾಡಕ್ಕೆ ಹೋಗಿದ್ವಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಜೊತೆಗೆ ಏನಂತಂದ್ರೆ ನಾವು ಅಜ್ಮೀರ್ಗೆ ಹೋದದ್ದು ಕೂಡ ಏನಂತಂದ್ರೆ ಕೆಲವೊಂದಿಷ್ಟು ಮಾಧ್ಯಮಗಳು ಅದನ್ನ ಬೇರೆವಾಗಿ ಬಿಂಬಿತ ಮಾಡಿದೆ. ಆತರ ಯಾವುದೂ ಇಲ್ಲ, ಏನಂತಾರೆ ಮಾಧ್ಯಮಗಳ ಸೃಷ್ಟಿ ಅಷ್ಟೇ ಅಂತ ಕೂಡ ಹೇಳಿದ್ರು. ಹೀಗಾಗಿ ಇಲ್ಲಿ ರಾಜಕಾರಣ ಜೊತೆಗೆ ಏನಂತಂದ್ರೆ ಬಿಸ್ನೆಸ್ ಅಲ್ಲೂ ಕೂಡ ಯಾವ ತರ ಇದೆ. ಹಾಗಾಗಿ ಏನಂತಂದ್ರೆ ಇವತ್ತು ಏನಂತಂದ್ರೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಈ ತರ ಒಂದು ಮಾತು ನಡೀತಾ ಇರುವಂತದ್ದು. ದಿವ್ಯಾ, ಅಂದ್ರೆ ಈ ಒಂದು ಲಾಭವನ್ನ ಇಟ್ಕೊಂಡು ಜಾರಕಿಹೊಳಿ ಅವರು ತಮ್ಮ ಒಂದು ಬೇಡಿಕೆಗಳೇನಿದೆ ಅದನ್ನ ಈಡೇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಹೋಗೋದೇ ಇಲ್ಲ ಅಂತನಾ? ಇಲ್ಲ, ಮುಖ್ಯವಾಗಿ ದಿವ್ಯ ಏನಂತಂದ್ರೆ ಜಾರಕಿಹೊಳಿ ಸಹೋದರರಲ್ಲಿ ವಿಶೇಷವಾಗಿ ಏನಂತಾರೆ ರಮೇಶ್ ಜಾರಕಿಹೊಳಿ ಅವರು ನೇರ ನುಡಿಯವರು, ಅವರು ಏನಿದ್ರು ಕೂಡ ನೇರವಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರಾಜಕಾರಣ ಸಂಚು ಏನಿದೆ, ಇದ್ರ ಹಿಂದ್ಗಡೆ ಅಸ್ತ್ರ ಏನಿರ್ಬೋದು, ಪಕ್ಷೇತರ ಯಾಕೆ ಸ್ಪರ್ಧೆ ಮಾಡಿದ್ರು, ಮತ್ತೆ ಎಲ್ಲಾ ಪಕ್ಷೇತರಿಗೂ ಕೂಡ ಏನಂತಂದ್ರೆ ಜಾರಕಿಹೊಳಿ ಬೆಂಬಲಿಗರೇ ಗೆದ್ರೆ ಯಾಕೆ, ಇವೆಲ್ಲಾ ವಿಚಾರಗಳು ಕೂಡ ಏನಂತಾರೆ ಬಹಳಷ್ಟು ಕ್ವಶನ್ಗಳು ಕೂಡ ಈಗ ಬರ್ತಾ ಇರುವಂತದ್ದು. ಆದ್ರೆ ಇವೆಲ್ಲವನ್ನು ಇಟ್ಟುಕೊಂಡು ಮುಂದೆ ಏನ್ ಸಂಚಾಗಿದೆ, ಅದರಿಂದ ಏನ್ ನಾವು ಪಡೆಯಬಹುದು ಅಂತಕ್ಕಂಥ ಕೇವಲ ಜಾರಕಿಹೊಳಿ ಸಹೋದರರಿಗೆ ಮಾತ್ರ ಗೊತ್ತಿರುವಂತದ್ದು. ದಿವ್ಯಾ, ಆದ್ರೆ ಈ ಚುನಾವಣೆಯ ಫಲಿತಾಂಶ ಏನಿದೆ ಇದು ರಾಜಕೀಯ ಸೇಡನ್ನ ತೀರಿಸಿಕೊಂಡಿದ್ದಾರೆ ಅಂತ ಇಲ್ಲಿಯವರೆಗೂ ಯಾರಿಗೂ ಅನ್ನಿಸ್ತಾ ಇಲ್ವಾ ಆ ಭಾಗದಲ್ಲಿ, ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ?
ಡಿ ಕೆ ಶಿವಕುಮಾರ್ ಹೆಸರನ್ನು ಪರೋಕ್ಷವಾಗಿ ತೆಗೆದುಕೊಂಡಿಲ್ಲ. ಆದರೂ ಕೂಡ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ. ಏನಂತಂದ್ರೆ ನಮ್ಮ ಜಿಲ್ಲೆ ಏನೋ ಭಿನ್ನಾಭಿಪ್ರಾಯ ಇರಲಿ, ನಮ್ಮ ಜಿಲ್ಲೆ ರಾಜಕಾರಣದಲ್ಲಿ ನಾವು ನೋಡ್ಕೋತೀವಿ, ಬೇರೆಯವರು ಹೇಳೋದು ಬೇಡ ಹಾಗಂತ ಹೇಳಿ ಸ್ಪಷ್ಟವಾದ ಮಾತುಗಳಲ್ಲಿ ಮಾಜಿ ಸಚಿವರಂತ ಸಚಿವರಿಗೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತಂದ್ರೆ ಕಾಂಗ್ರೆಸ್ನಿಂದ ಏನಂತಂದ್ರೆ ಶಾಸಕರು ಹೌದು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಯಾಕೆ ಪಕ್ಷದಿಂದ ನಿಲ್ಲಿಸಲಿಲ್ಲ ಅಂತಕ್ಕಂಥ ವಿಚಾರಗಳು ಬಹಳಷ್ಟು ಕ್ವಶನೇಬಲ್ ಆಗಿರುತ್ತದೆ. ಮತ್ತೆ ಈ ವಿಚಾರದಲ್ಲಿ ಕೂಡ ಅಂತಾರೆ ಬಹಳಷ್ಟು ಏನಂತೆ ಊಹಾಪೋಹಗಳಿಗೆ ಗರಿಗೆದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.